ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಪ್ರತಿಯೊಬ್ಬ ಟೈಲರ್ ಹತ್ರ ಹಾಗೆ ಟೈಲರಿಂಗ್ ಕೆಲಸ ಹೊಸದಾಗಿ ಕಲಿಯೋರ ಹತ್ರ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಖಂಡಿತ ನೋಟ್ಸ್ ಇರಲೇಬೇಕು. ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ಇದೆ ನನ್ನ ಹತ್ರ. ಆ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನೋಡಿ. ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು. ಇದರಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಹಾಫ್ ಕಾಲರ್ ನೆಕ್ಕು, ಫುಲ್ ಕಾಲರ್ ನೆಕ್ಕು, ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸ್ದು ಇದು ಕಟಿಂಗ್ ಮಾಡುವಂಥ ನೋಟ್ಸು. ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ. ಸೈಡ್ ಓಪನ್ ಟಾಪು, ಬೋಟ್ ನೆಕ್ಕು, ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು ಮತ್ತು ಏಲೇನ್ ಕುರ್ತಾ, ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟಿಂಗ್ ಮಾಡುವಂಥ ನೋಟ್ಸು. ಉದಾಹರಣೆಗೆ ಈಗ ಇದು 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಈ 11 ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು. ಇದಕ್ಕೆ ನಿಮಗೆ ಉದಾಹರಣೆನೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ. ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ. ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು, ನೆಕ್ ವಿಡ್ತ್, ಆರ್ಮಲ್ ಡೌನಿಂಗೆಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು. ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ. ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ, ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ. ಹಾಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ 11 ಪಾಯಿಂಟ್ಸ್ ಇರುತ್ತೆ. ಇದು ಫಾರ್ಮುಲಾ ಪ್ರಕಾರನೇ ಇರುತ್ತೆ. ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇರುತ್ತೆ, ಇಮೇಜು, ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ. ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು, ಅದರದ್ದು ಪಾಯಿಂಟ್ಸ್ ಇರುತ್ತೆ, ಅದರದ್ದು ಇಮೇಜ್ ಇರುತ್ತೆ. ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು. ಹಾಗೆ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಸ್ಲೀವ್ಸ್ದು ಇಮೇಜ್ ಇರುತ್ತೆ. ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ, ಇದರಲ್ಲಿ ಎಲ್ಲದೂ ಇರುತ್ತೆ. ನಾನೇನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು, ಚೂಡಿದಾರ್ ಟಾಪ್ಸ್ದಾಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ, ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ, ಅದರದ್ದು ಇಮೇಜು ಡಯಾಗ್ರಾಮ್ಸ್ ಇರುತ್ತೆ. ನೀವು 10 ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಒಂದು ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು, ಅಷ್ಟು ಕ್ಲಿಯರ್ ಇರುತ್ತೆ. ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವ್ ಏನಿರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸು ಓಕೆನಾ. ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಇರುತ್ತೆ. ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು. ಮಿಷನ್ಗೆ ದಾರ ಹಾಕೋದಾಗಿರ್ಬೋದು, ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು, ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ನೀವು ಈ ವೀಡಿಯೋಸ್ನ ತೊಗೊಳ್ಬೋದು, ಅದ್ರ ಜೊತೆಗೆ ನೋಟ್ಸ್ನ ತೊಗೊಳ್ಬೋದು. ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಒಂದು ಪದ್ಧತಿಲಿ ಇರುತ್ತೆ, ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ, ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ. ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. ನೋಟ್ಸ್ನಲ್ಲಿ ತಿಳಿಸಿದ್ನಲ್ವ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ಸು ಇರುತ್ತೆ. 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಯಸಾಚಿ ಬ್ಲೌಸು, ಹಾಗೆ ಲಂಗ ಬ್ಲೌಸು. ಇಷ್ಟನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು, ಡಿಸೈನ್ಸ್ ಮಾಡೋದು ಇರುತ್ತೆ. ಡ್ರೆಸ್ಸಸ್ಸು, ಚೂಡಿದಾರ್ ಟಾಪ್ಸು ಹಾಗೆ ಬಾಟಮ್ಸು. ಚೂಡಿದಾರ್ ಟಾಪಲ್ಲೂ ನಿಮಗೆ ಏಲೈನ್ ಕುರ್ತಾ, ಸೈಡ್ ಓಪನ್ನು, ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು. ಚೂಡಿದಾರ್ ಬಾಟಮಲ್ಲಿ ಪುಷ್ಬ್ಯಾಕ್ ಬಾಟಮು, ಸೆಮಿ ಪಟೇಲ ಬಾಟಮು, ಫುಲ್ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು, ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ. ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ. ಅಳತೆ ಟಾಪು, ಅಳತೆ ಬಾಟಮಿಂದ ಮೆಜರ್ಮೆಂಟ್ಸ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ, ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ 6 ವೆರೈಟೀಸ್ ಆಫ್ ಗೌನ್ಸು ಓಕೆನಾ, ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು, ಒಂದು 10 ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ. ಇಷ್ಟು ವೀಡಿಯೋಸಲ್ಲಿರುತ್ತೆ. ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ. ವೀಡಿಯೋಸಲ್ಲಿ ಇಷ್ಟಿರುತ್ತೆ. ಇದು ನಿಮಗೆ ಒಂದು ಆರ್ಡರ್ ವೈಸ್ ಇರುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಇದು ವೀಡಿಯೋಸ್, ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್. ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ದೀರಲ್ವ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ, ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ. ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು, ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು, ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ನೋಡಿ. ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಇದು ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು, ಹೀಗೆ ಎಲ್ಲದಕ್ಕೂ ಒಂದೇ ನಂಬರು. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635 ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ, ಇದು ವಾಟ್ಸಪ್ ನಂಬರು ಓಕೆನಾ. ವೀಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ನೋಟ್ಸ್ದು ಒರಿಜಿನಲ್ ಪ್ರೈಸು 1500 ರೂಪಾಯಿ ಇದೆ. ವೀಡಿಯೋಸ್ದು ಒರಿಜಿನಲ್ ಪ್ರೈಸು 4000 ರೂಪಾಯಿ ಇದೆ.
ಆಫರಲ್ಲಿ ನಿಮಗೆ ನೋಟ್ಸು 1000 ರೂಪಾಯಿಗೆ ಸಿಗ್ತಾಯಿದೆ, ವೀಡಿಯೋಸು 2000 ರೂಪಾಯಿಗೆ ಸಿಗ್ತಾಯಿದೆ. ನೋಟ್ಸ್ನ ಆಫರ್ ಪ್ರೈಸು 1000 ರೂಪಾಯಿ, ವೀಡಿಯೋಸ್ನ ಆಫರ್ ಪ್ರೈಸು 2000 ರೂಪಾಯಿ. ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು, ವೀಡಿಯೋಸ್ ಬೇಕಂದರೆ 2000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ 3000 ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು. ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ, ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಓಕೆನಾ? ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ 1000 ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ, 2000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ, 3000 ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ. ನಿಮಗೆ ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ, ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ. ವಾಟ್ಸಪ್ಪಲ್ಲಿ PDF ಫೈಲ್ನ ಕಳಿಸ್ಕೊಡ್ತೀನಿ. ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೋಡಿ, ಈ ರೀತಿ ಇರುತ್ತೆ. PDF ಫೈಲ್ನ ಕಳಿಸ್ಕೊಡ್ತೀನಿ, ಒರಿಜಿನಲ್ ಪ್ರಿಂಟ್ ಇದು. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ. ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು, ಈ ರೀತಿ ಇರುತ್ತೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ. ಲೈಫ್ ಟೈಮ್ ಇರುತ್ತೆ ವೀಡಿಯೋಸು, ನೀವು ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು. ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನು ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು. ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ, ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ, ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ PDF ಫೈಲ್ ಆಗಿರ್ಬೋದು, ಇಲ್ಲ ವೀಡಿಯೋಸ್ ಲಿಂಕ್ ಆಗಿರ್ಬೋದು, ಇಲ್ಲ ಎರಡೂ ಸೇರಿ ಆಗಿರ್ಬೋದು, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ, 100% ನಿಮಗೆ ಜೆನ್ಯೂನ್ ಆಗಿರುತ್ತೆ. ನಾನು 5 ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ, ಈಗ ಹೊಸದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ. ಯಾವುದೇ ಥರದ ಮೋಸ ಇಲ್ಲ, ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಡಿ. ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ. ನೀವು ಈ ವೀಡಿಯೋಸು ಮತ್ತು ನೋಟ್ಸ್ ತೊಗೊಳ್ಳೋದ್ರಿಂದ ನೀವು ಮನೇಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ. ನೆನಪಿರಲಿ, ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ. ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ದು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಕೆಲವು ಇಂಪಾರ್ಟೆಂಟು ಟಿಪ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂದರೆ, ಪ್ರತಿಯೊಂದು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ಗೂ ಮತ್ತು ಹಿಪ್ ಮೆಜರ್ಮೆಂಟ್ಗೂ, ಈ 3 ಮೆಜರ್ಮೆಂಟ್ಸ್ಗೂ ಬದಲಾವಣೆ ಅನ್ನೋದು ಇರುತ್ತೆ. ಹಾಗೆ ನೀವು ತಮ್ನೆಲಲ್ಲಿ ಏನು ನೋಡಿದಿರೋ ಆ ಕಾಮನ ಬಿಲ್ ಟೈಪ್ ಶೇಪ್ ಬರುತ್ತಲ್ವ, ಓಕೆನಾ, ಕರ್ವ್ ಶೇಪು. ಆ ಕರ್ವ್ ಶೇಪ್ ಅನ್ನೋದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಎಲ್ಲ ವೇಸ್ಟ್ ಮೆಜರ್ಮೆಂಟ್ಸ್ಗೂ ಬರೋದಿಲ್ಲ. ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ಗೆ ಕಮ್ಮಿ ಅಂದ್ರೂ 3 ಇಂದ 4 ಇಂಚ್ವರೆಗೂ ಡಿಫ್ರೆನ್ಸ್ ಇರಬೇಕು. ಉದಾಹರಣೆಗೆ 34 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂದ್ಕೊಳ್ಳಿ, ಸೊಂಟದ ಅಳತೆ 30 ಇಲ್ಲ 31 ಇಂಚ್ವರೆಗೂ ಇರಬೇಕಷ್ಟೇ. 31 ಇಂಚ್ ಮೇಲೆ ಇತ್ತು ಅಂದ್ರೂ ಆ ಶೇಪು ಅಷ್ಟೊಂದು ಬರೋದಿಲ್ಲ, ಫುಲ್ ಶೇಪು ಬರೋದಿಲ್ಲ. 30 ಇಂಚು ವೇಸ್ಟ್ ಮೆಜರ್ಮೆಂಟು, 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಫುಲ್ ಶೇಪ್ ಬರುತ್ತೆ, ಫುಲ್ ಕರ್ವ್ ಶೇಪ್ ಬರುತ್ತೆ, ಕಾಮನ ಬಿಲ್ ಟೈಪ್ ಬರುತ್ತೆ. ಓಕೆನಾ? ವೇಸ್ಟ್ ಮೆಜರ್ಮೆಂಟು ಜಾಸ್ತಿ ಆದಂಗೆಲ್ಲ ಕರ್ವ್ ಶೇಪ್ ಅನ್ನೋದು ಕಡಿಮೆ ಆಗುತ್ತೆ. ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಈ ಶೇಪ್ ಅನ್ನೋದು, ಕರ್ವ್ ಶೇಪ್ ಅನ್ನೋದು ಬರೋದಿಲ್ಲ. ಆಯಾ ಚೆಸ್ಟ್ ಮೆಜರ್ಮೆಂಟು ಮತ್ತು ಆಯಾ ವೇಸ್ಟ್ ಮೆಜರ್ಮೆಂಟಿಗೆ ತಕ್ಕನಾಗೆ ಶೇಪ್ ಅನ್ನೋದು ಬರುತ್ತೆ. ಮತ್ತು ಈ ಶೇಪು ಕರ್ವ್ ಶೇಪ್ ಬಂದ್ರೇ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ, ಇಲ್ಲ ಅಂದರೆ ಫಿಟ್ಟಿಂಗ್ ಕರೆಕ್ಟಾಗಿರೋದಿಲ್ಲ ಅಂತ ಕೆಲವ್ರಿಗೆ, ಹೊಸದಾಗಿ ಕಲಿಯೋರಿಗೆ ಒಂದು ಡೌಟ್ ಇದೆ. ಓಕೆನಾ? ಆ ಡೌಟ್ ಇಟ್ಕೊಳ್ಬೇಡಿ. ಮೆಜರ್ಮೆಂಟ್ ಪ್ರಕಾರ ಶೇಪ್ ಬರುತ್ತೆ, ಇದನ್ನು ನೀವು ಯಾವತ್ತೂ ನಂಬಬೇಕು. ಓಕೆನಾ? ಆಯಾ ಮೆಜರ್ಮೆಂಟ್ ಪ್ರಕಾರನೇ ಶೇಪು ಯಾವ ರೀತಿ ಬರಬೇಕು ಅನ್ನೋದು ಮೆಜರ್ಮೆಂಟ್ಸ್ ಡಿಸೈಡ್ ಮಾಡುತ್ತೆ, ನಾವು ಡಿಸೈಡ್ ಮಾಡೋದಕ್ಕೆ ಬರೋದಿಲ್ಲ. ನಾವು ಒಂದು ವೇಳೆ ಏನಾದರೂ ಕರ್ವ್ ಶೇಪ್ ಬರಬೇಕು, ಹಾಗೆ ಕರ್ವ್ ಶೇಪ್ ಬಂದ್ರೇ, ಆ ರೀತಿ ಬಂದ್ರೇ ಫಿಟ್ಟಿಂಗ್ ಬರೋದು ಅಂತ ಏನಾದರೂ ನಾವು ಕರ್ವ್ ಶೇಪು ಮಾರ್ಕ್ ಮಾಡಿ ನಾವು ಸ್ಟಿಚಿಂಗ್ ಮಾಡೋಕ್ಕೆ ಹೋದರೆ ಅದು ಹಾಕ್ಕೊಳ್ಳೋದಕ್ಕೂ ಬರೋದಿಲ್ಲ, ತುಂಬ ಟೈಟ್ ಆಗುತ್ತೆ. ಯಾಕಂದರೆ ಆ ವೇಸ್ಟ್ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಮೆಜರ್ಮೆಂಟ್ ಅಷ್ಟು ಇಡಲೇಬೇಕು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಇಡಬೇಕು, ಮತ್ತು ಹಿಪ್ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ನಾವು ಮೆಜರ್ಮೆಂಟ್ಸ್ನ ಬದಲಾವಣೆ ಮಾಡಿ ಕರ್ವ್ ಶೇಪ್ನ ತೊಗೊಂಡು ಬಂದರೆ ಫಿಟ್ಟಿಂಗ್ ಅಂತೂ ಬರೋದಿಲ್ಲ. ಈ ಡೌಟ್ನ ಇಟ್ಕೊಳ್ಬೇಡಿ. ಓಕೆನಾ? ಮೆಜರ್ಮೆಂಟ್ಸ್ ಮಾತ್ರನೇ ಡಿಸೈಡ್ ಮಾಡೋದು ಶೇಪು ಯಾವ ರೀತಿ ಬರಬೇಕು ಅಂತ, ನಾವಲ್ಲ. ಆಯಾ ಚೆಸ್ಟ್ ಮೆಜರ್ಮೆಂಟ್, ಆಯಾ ವೇಸ್ಟ್ ಮೆಜರ್ಮೆಂಟ್, ಆಯಾ ಹಿಪ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನೀವು ಯಾವತ್ತೂ ಮರಿಬಾರ್ದು.
ಓಕೆ, ಇದು ಇಂಪಾರ್ಟೆಂಟ್ ಟಿಪ್ಸು ನಿಮಗೆ. ನೆಕ್ಸ್ಟು ನಾವು ಪ್ರತಿಯೊಂದು ಚೂಡಿದಾರ್ ಟಾಪ್ನಲ್ಲೂ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಕಂಪಲ್ಸರಿ ಇನ್ನೊಂದು ಸಾರಿ ಮೆಜರ್ಮೆಂಟ್ಸ್ನ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಇದು ಯಾವತ್ತೂ ಮರಿಬಾರ್ದು. ಫಸ್ಟು ಚೆಸ್ಟ್ ಮೆಜರ್ಮೆಂಟು. ನಮಗಿಲ್ಲಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎರಡು ಸೈಡು ಚೆಸ್ಟ್ದು ನಾಚ್ ಇರುತ್ತೆ. ನೀವು ಓವರ್ಲಾಕ್ನ ಮಾಡ್ಕೊಂಡ ನಂತರ ಆ ನಾಚ್ಗೆ ನೋಡಿಕೊಂಡು ಮತ್ತೆ ಕಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಗುರ್ತಿದ್ರೆ ಓಕೆನಾ. ಇದು ನಿಮಗೆ ಕಾಣಿಸ್ತಾ ಇದೆ ಅಂದರೆ ನೋಡಿ, ಇಲ್ಲಿ ನಾವು ನಾಚ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಕಾಣಿಸಿದರೆ ಓಕೆ. ಇದು ಮೆಜರ್ಮೆಂಟು ನಾವು ಈ ನಾಚ್ ಏನು ಮಾಡಿದ್ದೀವಿ ಇದಕ್ಕೇ ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬಾರ್ದು. ಚೆಸ್ಟ್ ಮೆಜರ್ಮೆಂಟು ಎಷ್ಟು ಇಂಚ್ ಇದೆ ಅನ್ನೋದು ಟೇಪಿಂದ ಅಳತೆ ಮಾಡ್ಕೊಳ್ಬೇಕು. ಓಕೆನಾ, ಇದನ್ನು ಮರಿಬಾರ್ದು. ಟೇಪಿಂದ ನಾವು ಕಂಪಲ್ಸರಿ ಅಳತೆ ಮಾಡಿಕೊಳ್ಳೇಬೇಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟು ನಾವು ಎಲ್ಲಿ ತೊಗೊಳ್ಬೇಕು ಅನ್ನೋದಕ್ಕೂ ನಾವು ಕಟಿಂಗ್ ಮಾಡಬೇಕಾದ್ರೆ ಒಂದು ನಾಚ್ ಇರುತ್ತೆ ನೋಡಿ. ಓಕೆನಾ, ಈ ಕಡೆ ಸೈಡ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಈ ನಾಚ್ ಎಲ್ಲಿರುತ್ತೋ ನೋಡಿಕೊಂಡು ಅಲ್ಲಿ ವೇಸ್ಟ್ ಮೆಜರ್ಮೆಂಟ್ದು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಹಿಪ್ ಮೆಜರ್ಮೆಂಟ್ ನಾವು 1 ಇಂಚ್ ಬಿಟ್ಟಿರ್ತೀವಿ ಗ್ಯಾಪು. ಆದರೂ ಹಿಪ್ ಮೆಜರ್ಮೆಂಟು ಇನ್ನೂ ಒಂದು ಸಾರಿ ನಾವು ಮೆಜರ್ಮೆಂಟ್ಸ್ನ ಟೇಪಿಂದ ಅಳತೆ ಮಾಡಿಕೊಂಡು ಈ ರೀತಿ ಡಾಟ್ ಚೆಸ್ಟು, ವೇಸ್ಟು, ಹಿಪ್ ಮೆಜರ್ಮೆಂಟ್ 3 ಈ ರೀತಿ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳಿ ಶೇಪು. ಇದು ಸೆಕೆಂಡ್ ಟಿಪ್ ನಿಮಗೆ. ಮೆಜರ್ಮೆಂಟ್ಸ್ ಫಸ್ಟು ಆಯಾ ಮೆಜರ್ಮೆಂಟ್ಸ್ ಏನಿರುತ್ತೋ ಅದ್ರ ಪ್ರಕಾರ ಶೇಪ್ ಅನ್ನೋದು ಬರುತ್ತೆ, ಕರ್ವ್ ಶೇಪ್ ಅನ್ನೋದು. ನೆಕ್ಸ್ಟು ನಾವು ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು ಮತ್ತು ಹಿಪ್ ಮೆಜರ್ಮೆಂಟು 3 ಮೆಜರ್ಮೆಂಟು ಇನ್ನೊಂದು ಸಾರಿ ನಾವು ಎಷ್ಟೆಷ್ಟು ಇಂಚ್ ಇದೆ ಅನ್ನೋದು ಇನ್ನೊಂದು ಸಾರಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟಿಪ್ಸು ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಈ ರೀತಿ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಡಾಟ್ಸ್ ಮಾರ್ಕ್ ಮಾಡಿಕೊಂಡ್ರೆ ಶೇಪ್ ನಿಮಗೆ ಪರ್ಫೆಕ್ಟ್ ಬರುತ್ತೆ. ಡಾಟ್ ಟೈಪಲ್ಲಿ ನೀವು ಫುಲ್ ಈ ರೀತಿ ಮಾರ್ಕ್ನ ಮಾಡೋಕ್ಕೆ ಹೋಗಬೇಡಿ, ಡಾಟ್ಸ್ ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಡಾಟ್ ಮಾರ್ಕ್ ಮಾಡಿದರೆ ನಿಮಗೆ ಕರ್ವ್ ಶೇಪು ಕರೆಕ್ಟಾಗಿ ಬರುತ್ತೆ. ಓಕೆನಾ, ಡಾಟ್ಸ್ನ ಮಾರ್ಕ್ ಮಾಡ್ಕೊಂಡ ನಂತರ ಬೇಕಾದರೆ ನೀವು ಆಗ ಈ ರೀತಿ ಕಂಪ್ಲೀಟ್ ಮಾರ್ಕ್ನ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ವಾ. ಈ ರೀತಿ ನೀವು ಒಂದು ಸೈಡ್ ಮಾರ್ಕ್ನ ಮಾಡ್ಕೊಳ್ಬೇಕು ಕಂಪಲ್ಸರಿ. 2 ಸೈಡು ಮಾರ್ಕ್ ಮಾಡ್ಕೊಳ್ಬೇಕು, ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು. ಈ ರೀತಿ ಅಂದರೆ ಒಂದು ಪಾರ್ಟಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಾಗಿರ್ಬೋದು ಇಲ್ಲ ಬ್ಯಾಕ್ ಸೈಡ್ ಪಾರ್ಟಲ್ಲಾಗಿರ್ಬೋದು. ಈ ರೀತಿ ನೀವು ಕಂಪಲ್ಸರಿ ಒಂದು ಸೈಡ್ ಆದರೂ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಕಟಿಂಗ್ ಮಾಡಬೇಕಾದ್ರೆ ಮಾರ್ಕು ನಮಗೆ ಇರುತ್ತೆ ಆಲ್ರೆಡಿ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ದೇ ಇರ್ಬೋದು, ಮಾರ್ಕ್ ಇರುತ್ತೆ. ನಾವು ಅದ್ರ ಪ್ರಕಾರನೇ ಏನು ಮಾಡ್ತಾರೆ ಕೆಲವರು ಅಂದರೆ, ಈಗ ಇದು ಮಾರ್ಕ್ ಇರುತ್ತಲ್ವ, ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ತಾರೆ. ಡಬಲ್ ಫೋಲ್ಡ್ನ ಮಾಡಿ ಈ ರೀತಿ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿದರೆ ಅದು ಈ ಕಡೆ ಸೈಡು ಮಾರ್ಕ್ ಬರುತ್ತೆ. ಓಕೆನಾ, ಆಗೇನು ಮಾಡ್ತಾರೆ ಅಂದರೆ ಆ್ಯಸ್ ಇಟ್ ಈಸ್ ಸುಮ್ಮನೆ ಹೊಲಿಗೆನ ಹಾಕ್ಕೊಂಡು ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಲಿಟಲ್ ಬಿಟ್ ಚೇಂಜಸ್ ಅನ್ನೋದು ಇರುತ್ತೆ. ಅಂದರೆ ಸ್ವಲ್ಪ ಟೈಟ್ ಬರೋದು ಇಲ್ಲ ಲೂಸ್ ಬರೋದು ಇರುತ್ತೆ. ನೀವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಇಲ್ಲ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಸಿಂಕ್ ಆಗಿರುತ್ತೆ, ಮತ್ತು ಸ್ಟಿಚಿಂಗ್ ಟೈಟ್ ಬಂದಾಗ ಸಿಂಕ್ ಆಗಿರುತ್ತೆ. ನೀವು ಕಂಪ್ಲೀಟ್ ಸ್ಟಿಚಿಂಗ್ ಮಾಡಿದ ನಂತರ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಓವರ್ಲಾಕ್ನ ಮಾಡ್ಕೊಂಡ ನಂತರ ಮಸ್ಟ್ ಆ್ಯಂಡ್ ಶುಡ್ ನೀವು ಕಂಪಲ್ಸರಿ ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು, ಹಿಪ್ ಮೆಜರ್ಮೆಂಟು ಇನ್ನೊಂದು ಸಾರಿ ಎಷ್ಟು ಇಂಚ್ ಇದೆ ಅಷ್ಟು ಇಂಚ್ಗೆ ಟೇಪಿಂದ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೇಬೇಕು. ನೀವು ಕಟಿಂಗ್ ಮಾಡಬೇಕಾದ್ರೆ ಎಷ್ಟೇ ಪರ್ಫೆಕ್ಟಾಗಿ ನೀವು ಮಾರ್ಕ್ ಮಾಡಿ ಕಟ್ ಮಾಡಿದ್ರು ಸ್ಟಿಚಿಂಗ್ ಮಾಡಬೇಕಾದ್ರೆ ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಬರುತ್ತೆ, ಆಲ್ಟ್ರೇಷನ್ ಬರೋದಿಲ್ಲ. ಓಕೆನಾ, ಈ ಮಿಸ್ಟೇಕ್ ಮಾಡಬೇಡಿ, ನಿಮಗೆ ತುಂಬ ಲೇಟ್ ಏನಾಗೋದಿಲ್ಲ. ಒಂದು ಸಾರಿ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡೋದ್ರಿಂದ ನಿಮಗೇನು ನಷ್ಟ ಇರೋದಿಲ್ಲ, ಇನ್ನು ಲಾಭನೇ ಇರುತ್ತೆ. ಫಿಟ್ಟಿಂಗು ಒನ್ ಟೈಮ್ ಫಿಟ್ಟಿಂಗ್ ಬರುತ್ತೆ ನಿಮ್ಗೆ, ಮತ್ತೆ ಅದು ಆಲ್ಟ್ರೇಷನ್ಗೆ ಬರೋದಿಲ್ಲ. ಓಕೆನಾ, ಸ್ಟಿಚಿಂಗಿಗೆ ಬರೋದಿಲ್ಲ, ಒನ್ ಟೈಮ್ಗೆ ನಿಮಗೆ ಫಿನಿಶ್ ಆಗುತ್ತೆ. ಇಷ್ಟು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ, ತುಂಬ ಇಂಪಾರ್ಟೆಂಟು. ನೀವು ಅಂದಾಜು ಮೇಲೆ ಕಟಿಂಗ್ ಮಾಡಿದ್ದಾಗ ಏನು ಮಾರ್ಕಿಂಗ್ ಮಾಡಿರ್ತೀರೋ ಆ ಮಾರ್ಕ್ ಮೇಲೇ ಸುಮ್ಮನೆ ಡೈರೆಕ್ಟಾಗಿ ಸ್ಟಿಚ್ ಮಾಡಿ ನೀವು ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಡಿ. ಫಿನಿಶಿಂಗು ಕಂಪಲ್ಸರಿ ನೀವು ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಮಾರ್ಕಿಂಗ್ನ ಮಾಡಿ ಆ ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು, ಹಿಪ್ ಮೆಜರ್ಮೆಂಟ್ ಪ್ರಕಾರ ಶೇಪ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಇಷ್ಟು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡ ನಂತರ ಹಿಪ್ ಮೆಜರ್ಮೆಂಟ್ ಹತ್ರ ನಾಚ್ ಮಾಡಿರ್ತೀವಿ. ಈ ಎರಡು ನಾಚು ಅಂದರೆ ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಎರಡೂ ನಾಚು ಈ ರೀತಿ ಸಮಾನವಾಗಿರಬೇಕು. ವೇಸ್ಟ್ ಮೆಜರ್ಮೆಂಟು ಸೊಂಟದ ಅಳತೆದು ನಾಚ್ ಮಾಡಿರ್ತೀವಿ, ಇದು ಸಮಾನವಾಗಿರಬೇಕು. ನೆಕ್ಸ್ಟು
ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ಮತ್ತು ಈ ಚೆಸ್ಟ್ ಪಾಯಿಂಟ್ ಈ ಎರಡೂ ಸ್ಲೀವ್ಸು ಒಂದು ಈ ರೀತಿ ಹೆಚ್ಚು ಕಡಿಮೆ ಇರಬಾರ್ದು, ಅಂದರೆ ಒಂದು ಈ ರೀತಿ ಕೆಳಗಡೆ ಬರೋದು ಒಂದು ಮೇಲ್ಗಡೆ ಹೋಗೋದು ಈ ರೀತಿ ಇರಬಾರ್ದು, ಎರಡು ಸಮಾನವಾಗಿರಬೇಕು. ಓಕೆನಾ? ಇದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಸ್ಲೀವ್ಸ್ ಎರಡು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ಈಗ ಸ್ಲೀವ್ ಲೂಸು ಎಷ್ಟು ಇಂಚಿದೆ ಅಂತ ಟೇಪಿಂದ ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಳಿ. ಕರೆಕ್ಟಾಗಿ ಟೇಪಿಂದ ಈ ರೀತಿ ಅಳತೆ ಮಾಡಿಕೊಂಡು ಇಲ್ಲಿ ಫಸ್ಟು ಈ ರೀತಿ ರಫ್ ಮಾಡಿದ ನಂತರ ಫಸ್ಟು ಈ ಕೆಳಗಡೆ ಸೈಡು ಕಚ್ಚಾ ಇರುತ್ತಲ್ವ ಅದನ್ನು ಸ್ಲೀವ್ಸ್ ಕಡೆ ಫಸ್ಟ್ ಅಂದ್ಕೊಳ್ಬೇಕು. ನೆಕ್ಸ್ಟ್ ಒನ್ನು ಈ ಮೇಲ್ಗಡೆ ಸೈಡ್ ಕಚ್ಚನ್ನು ಸ್ಲೀವ್ಸ್ ಕಡೆ ಅಂದ್ಕೊಳ್ಬೇಕು. ಈ ಎರಡು ಪಾರ್ಟ್ಸು ಕರೆಕ್ಟಾಗಿರಬೇಕು, ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಎರಡನ್ನೂ ಸಮಾನವಾಗಿ ಈ ರೀತಿ ಜೋಡಿಸ್ಕೊಳ್ಬೇಕು. ಈ ರೀತಿ ಹೆಚ್ಚು ಕಡಿಮೆ ಮಾಡಬಾರ್ದು, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿ ಹೆಚ್ಚು ಕಡಿಮೆ ಮಾಡಬಾರ್ದು, ಸಮಾನವಾಗಿ ಜೋಡಿಸ್ಕೊಳ್ಬೇಕು ಈ ರೀತಿ. ಆಗಲೇ ನೀವು ಮಾರ್ಕ್ ಏನು ಮಾಡಿರ್ತೀರೋ ಫ್ರಂಟ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ದು ಸಮಾನವಾಗಿ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲಿ ಚೆಸ್ಟ್ ಹತ್ರ ಸ್ಟಾಪ್ ಮಾಡಿದ ನಂತರ ನೀಟಾಗಿ ಒಂದು ಸರಿ ಜೋಡಿಸ್ಕೊಳ್ಳಿ. ಈ ರೀತಿ ನೀಟಾಗಿ ಒಂದು ಸರಿ ಜೋಡಿಸ್ಕೊಂಡು ಈಗ ಮಾರ್ಕಿಂಗ್ ಏನು ಮಾಡಿದ್ದೀರೋ ಮಾರ್ಕಿಂಗ್ ಮೇಲೇ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಾನು ನಿಮಗೆ ಫಸ್ಟೇ ತಿಳಿಸ್ಕೊಟ್ಟಿರುವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ ನಂತರ ಸ್ಟಿಚಿಂಗ್ ಮಾಡಿ. ನೋಡಿ ಇಲ್ಲಿ ನೀಡ್ಲು ಬಟ್ಟೆ ಒಳಗಡೆ ಇರಬೇಕು. ಓಕೆನಾ? ಇಲ್ಲಿ ಸ್ಟಾಪ್ ಮಾಡಿದ ನಂತರ ಈ ನಾಚ್ ಇರುತ್ತಲ್ವ, ಈ ನಾಚ್ ಹತ್ರ ಕರೆಕ್ಟಾಗಿ ಸ್ಟಾಪ್ ಮಾಡಬೇಕು. ಹಿಪ್ ಮೆಜರ್ಮೆಂಟ್ ನಾಚ್ ಹತ್ರ ಕರೆಕ್ಟಾಗಿ ಸ್ಟಾಪ್ ಮಾಡಬೇಕು. ನೀಡಲ್ಲು ನಿಮಗೆ ಕ್ಲಾತ್ ಒಳಗಡೆ ಇರಬೇಕು. ನೆಕ್ಸ್ಟ್ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡ ನಂತರ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಒಂದು 4 ಇಂಚು. ಓಕೆನಾ? ಒಂದು 4 ಇಂಚಷ್ಟು ನೀವು ಇದೇ ಹೊಲಿಗೆ ಮೇಲೇ ಬರಬೇಕು. ಹೊಲಿಗೆ 4 ಇಂಚ್ ಇಲ್ಲದೆ ಇದ್ದರೂ ಒಂದು 3 ಇಂಚ್ ಆದ್ರೂ ನೀವು ಈಗ ಫಸ್ಟು ಹೊಲಿಗೆ ಹಾಕಿದ್ರಲ್ವ ಈ ಶೇಪ್ಗೆ, ಆ ಶೇಪ್ ಮೇಲೆ ಹೊಲಿಗೆ ಬರಬೇಕು. ನಂತರ ನೀವು ಲಿಟ್ಲ್ ಬಿಟ್ಟು ನೀವು ಇದರ ಪಕ್ಕದಲ್ಲಿ ಹೊಲಿಗೆನ ತಗೊಳ್ಬೇಕು. ಇದು ನಿಮಗೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಅದು ನೀವು ಹೊಲಿಗೆನ ತಗೊಳ್ಬೇಕು ಅನ್ನೋದು. ಮೂರು ಹೊಲಿಗೆನ ಹಾಕ್ಕೊಳ್ಳಿ ಸಾಕು. ಇಲ್ಲಿ ಲಾಸ್ಟಲ್ಲಿ ಈ ರೀತಿ 2 ಸಾರಿ ರಫ್ ಮಾಡಿ ಸಾಕು. ಈಗ ನೆಕ್ಸ್ಟು ಈ ಎರಡೂ ಪೀಸ್ನ ಶೇಪ್ ಯಾವ ರೀತಿ ಆದರೆ ಇರುತ್ತೋ ಆ ರೀತಿ ಇನ್ನೊಂದು ಸಾರಿ ನೀವು ಸ್ವಲ್ಪ ಈ ಕಚ್ಚನ್ನು ಒಂದು ಸಾರಿ ಕಟ್ ಮಾಡ್ಕೊಳ್ಳಿ. ಇದು ಏನಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಜಾಸ್ತಿ ಕಚ್ಚ ಅನಿಸಿದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಲಾಸ್ಟಲ್ಲಿ ಕಂಪಲ್ಸರಿ ಓವರ್ಲಾಕ್ನ ಮಾಡ್ಕೊಳ್ಬೇಕು. ಓವರ್ಲಾಕ್ನ ಮಾಡಿದ ನಂತರ ನೋಡಿ ಈ ರೀತಿ ನೀವು ಕಟ್ ಮಾಡಬೇಕು. ಲಾಸ್ಟ್ ಎಲ್ಲ ಫಿನಿಶಿಂಗ್ ಆದ ನಂತರ ಓವರ್ಲಾಕ್ನ ಮಾಡಿಕೊಂಡು ಈ ರೀತಿ ನೀವು ಇಷ್ಟು ಒಂದು 3/4 ಇಂಚು 1 ಇಂಚ್ವರೆಗೂ ಈ ರೀತಿ ಕಟ್ ಮಾಡಬೇಕು. ಆಗ ಇದು ಹಾಕ್ಕೊಂಡಾಗ ತುಂಬ ಶೇಪ್ ಇತ್ತು ಅಂದ್ಕೊಳ್ಳಿ, ಹಾಕ್ಕೊಂಡಾಗ ಈ ರೀತಿ ನೀವು ಕಟ್ ಮಾಡಿದರೆ ಈ ರೀತಿ ಸಿಂಕ್ ಆಗುತ್ತೆ, ಅಂದರೆ ಈ ರೀತಿ ಓಪನ್ ಆಗುತ್ತೆ. ಆಗ ಸೈಡಲ್ಲಿ ರಿಂಕಲ್ಸ್ ಬರೋದಿಲ್ಲ. ಓಕೆನಾ? ಈ ರೀತಿ ಕಟ್ ಮಾಡೋದು ಮರಿಬೇಡಿ. ಓವರ್ಲಾಕ್ನ ಮಾಡ್ಕೊಂಡ ನಂತರ ಈ ರೀತಿ ಕಟ್ ಮಾಡಿ. ಈಗ ಇದು ನಿಮಗೆ ಸ್ವಲ್ಪ ಜೂಮ್ ಹಾಕಿ ತೋರಿಸ್ತೀನಿ. ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ ಅಲ್ವಾ, ಸ್ವಲ್ಪ ವಿಡಿಯೋ ಕ್ವಾಲಿಟಿನ ಜಾಸ್ತಿ ಇಟ್ಕೊಂಡು ನೋಡಿ, ನಿಮಗೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಶೇಪು ನಾವು ಇಲ್ಲಿಂದ ಒಂದು ಹೊಲಿಗೆ ಮೇಲೆ ಮತ್ತೊಂದು ಹೊಲಿಗೆನ ಹಾಕ್ಕೊಂಡು ಯಾವ ರೀತಿ ಗ್ಯಾಪ್ ಕೊಟ್ಟಿದ್ದೀವಿ, ಒಂದು ಹೊಲಿಗೆಯಿಂದ ಒಂದು ಹೊಲಿಗೆಗೆ ನೋಡಿ ಬರ್ತಾ ಚೆಸ್ಟ್ವರೆಗೂ. ಓಕೆನಾ? ಚೆಸ್ಟ್ವರೆಗೂ ಈ ರೀತಿ. ನಿಮಗೆ ಬೇರೆ ದಾರ ಹಾಕಿ ನಾನು ತೋರಿಸ್ಬೇಕಾಗಿತ್ತು ಆ್ಯಕ್ಚುಲಿ, ಅದು ನನಗೆ ಈಗ ನೆನಪು ಬಂತು. ಈಗ ನಿಮಗೆ ಈ ಹೊಲಿಗೆ ತೋರಿಸ್ತಾ ಇದ್ದೀನಲ್ವ, ಈಗ ನೆನಪು ಬಂತು ನನಗೆ. ಬೇರೆ ಕಲರ್ ಥ್ರೆಡ್ ಹಾಕಿದರೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇತ್ತು, ಬಟ್ ನನಗೆ ಈಗ ನೆನಪು ಬಂತು, ದಯವಿಟ್ಟು ಕ್ಷಮಿಸಿ.
ನೋಡಿ ಸ್ವಲ್ಪ ಕ್ವಾಲಿಟಿ ಇಟ್ಕೊಂಡು ನೋಡಿ, ನಿಮಗೆ ಸಾಧ್ಯವಾದಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ತಮ್ನೆಲಲ್ಲಿ ನೋಡಿದಾರಲ್ವಾ, ಸೇಮ್ ಅದೇ ರೀತಿಯೇ, ಓಕೆನಾ. ತಮ್ನೆಲಲ್ಲಿ ಬೇರೆ ಥ್ರೆಡ್ನ ಹಾಕಿ ನಾನು ನಿಮಗೆ ತೋರಿಸಿದ್ದೀನಲ್ವೋ ಹೊಲಿಗೆ ಯಾವ ರೀತಿ ಇರಬೇಕು ಗ್ಯಾಪ್ ಅನ್ನೋದು, ಅದೇ ರೀತಿ ನೀವು ಫಾಲೋ ಮಾಡಿ. ಟಿಪ್ಸ್ನ ನೀವು ತಿಳ್ಕೊಂಡಿದ್ದೀರಲ್ವ, ಆ ಟಿಪ್ಸ್ ಪ್ರಕಾರ ಫಾಲೋ ಮಾಡಿ. ಇಷ್ಟು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ, ಓಕೆನಾ. ಈ ರೀತಿ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಸೈಡ್ ಫಿಟ್ಟಿಂಗ್ನ ಮಾಡೋದ್ರಿಂದ ಸಾಧ್ಯವಾದಷ್ಟು ರಿಂಕಲ್ಸು ಅವಾಯ್ಡ್ ಆಗುತ್ತೆ ಮತ್ತು ಸೈಡ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಓಕೆ, ನೀವು ಏನಾದರೂ ಅಂದಾಜು ಮೇಲೆ ಏನಾದರೂ ಮಾಡೋಕ್ಕೋದ್ರೆ, ಅಂದರೆ ಫಿಟ್ಟಿಂಗ್ ಮಾಡೋಕ್ಕೋದ್ರೆ ಸೈಡ್ ಫಿಟ್ಟಿಂಗು ಅದು ನಿಮಗೆ ಲಿಟ್ಲ್ ಬಿಟ್ ಆದರೂ ಆಲ್ಟ್ರೇಷನ್ ಬಂದೇ ಬರುತ್ತೆ. ಕಟಿಂಗ್ ಮಾಡಬೇಕಾದ್ರೆ ನೀವೇನು ಮಾರ್ಕ್ ಮಾಡಿರ್ತೀರೋ ಅದನ್ನು ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಫಾಲೋ ಮಾಡಬೇಡಿ. ಆ ಮಾರ್ಕಿಂಗ್ನ ಇನ್ನೊಂದು ಸಾರಿ ನೀವು ಮಾರ್ಕ್ ಮಾಡಿಕೊಂಡೇ ನೀವು ಸೈಡ್ ಫಿಟ್ಟಿಂಗ್ನ ಮಾಡಿ. ಇಷ್ಟು ಈ ಟಿಪ್ಸ್ ಜೊತೆಗೆ ನೀವು ಸೈಡ್ ಫಿಟ್ಟಿಂಗ್ನ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಕಂಪ್ಲೀಟ್ ಮಾಡಿ, ನಿಮಗೆ ಚೂಡಿದಾರ್ ಟಾಪು ಕರೆಕ್ಟಾಗಿರುತ್ತೆ ಫಿಟ್ಟಿಂಗ್. ಓಕೆ, ಇದು ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಸೈಡ್ ಫಿಟ್ಟಿಂಗ್ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ನು ಯೂಸ್ ಆಗಿದೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.